ಸರ್, ಹಾಗೆ ಈಗ ನೀವು ಭಾರತಕ್ಕೆ ಗೋಚರಿಸುವುದಿಲ್ಲ ಅಂತ ಹೇಳ್ತಿದ್ದೀರಾ, ಆದರೂ ಕೆಲವರು ನಂಬಿಕೆನ ಅತಿಯಾಗಿ ಇಟ್ಟುಕೊಂಡಿರುವಂತಹ ಜನರಾಗಿರ್ಬೋದು, ಅಥವಾ ಒಂದು ಸೂರ್ಯಗ್ರಹಣನ ಚಂದ್ರಗ್ರಹಣನ ನಂಬುವಂತಹ ಜನರಾಗಿರ್ಬೋದು. ಆ ಟೈಮಲ್ಲಿ ಯಾವುದೋ ದೇಶದಲ್ಲಿ ನಡೆದ್ರೂ ಸಹ ಆ ಟೈಮ್ನಲ್ಲಿ ಊಟ ತಿಂಡಿಯನ್ನು ಮಾಡೋದಿಲ್ಲ, ನೀರನ್ನು ಕೂಡ ಸೇವನೆ ಮಾಡೋದಿಲ್ಲ. ಅದು ಹೇಗೆ ಅಂದರೆ ಆ ಥರ ಮಾಡ್ಬೋದಾ, ಮಾಡಬಾರ್ದಾ, ಯಾಕೆ ಮಾಡಬಾರ್ದು ಅಂದರೆ? ನೋಡಿ, ಇದು ಖಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆ ಅಲ್ಲ. ನೀವು ಖಗೋಳಶಾಸ್ತ್ರದ ದೃಷ್ಟಿಯಿಂದ ಸೂರ್ಯ, ಚಂದ್ರ, ಭೂಮಿ ಇವುಗಳ ಜ್ಯಾಮಿತಿ ಯಾವ ಥರ ಇದೆ ಅಂದರೆ ಜಾಮಿಟ್ರಿ, ಇದು ಯಾವ ಕಾರಣದಿಂದ ಗ್ರಹಣಗಳು ಉಂಟಾಗತ್ತೆ ಅನ್ನೋದ್ರ ಬಗ್ಗೆ ನನಗೆ ಖಚಿತವಾದ ಮಾಹಿತಿ ಇದೆ, ಅದನ್ನೇ ಹೇಳ್ಬೋದು. ಆದರೆ ಈ ನಂಬಿಕೆಗಳ ಬಗ್ಗೆ ನೀವು ಅದಕ್ಕೆ ಸಂಬಂಧಿಸಿದ ವ್ಯಕ್ತಿಗಳನ್ನು ಅಥವಾ ಆ ವಿಚಾರದಲ್ಲಿ ಹೆಚ್ಚಾಗಿ ಸಂಶೋಧನೆ ಆಗಲಿ ತಿಳ್ಕೊಂಡಿರೋರನ್ನಾಗಲಿ ಅವರನ್ನು ತಾವು ಸಂದರ್ಶಿಸಿದರೆ ಖಂಡಿತ ತಮಗೆ ಮಾಹಿತಿ ಸಿಗ್ಬೋದು ಅನಿಸುತ್ತೆ. ಆದರೆ ನಾನು ಹೇಳೋದು ಖಗೋಳಶಾಸ್ತ್ರದ ದೃಷ್ಟಿಯಿಂದ ನಾನು ಅಷ್ಟು ಮಾತ್ರ ಹೇಳಬಲ್ಲೆ. ಖಗೋಳಶಾಸ್ತ್ರದ ದೃಷ್ಟಿಯಿಂದ ಹೇಳಬಹುದು ಅಂತ ಹೇಳೋ ಆ ದೃಷ್ಟಿಯಿಂದ ನೋಡೋದಾದರೆ ಗ್ರಹಣಗಳು ಒಂದು ಅಪೂರ್ವವಾದ ವಿದ್ಯಮಾನಗಳು, ಬಹಳ ವಿರಳವಾದ ವಿದ್ಯಮಾನಗಳು. ಹಾಗಾಗಿ ಇದು ಒಂದು ದೃಶ್ಯ ವೈಭವನೇ ಖಂಡಿತ. ಆದರೆ ಮತ್ತೆ ಹೇಳ್ತಾ ಇದ್ದೀನಿ, ಸೂರ್ಯಗ್ರಹಣವನ್ನು ದಯಮಾಡಿ ಬರಿಗಣ್ಣಿನಿಂದ ನೋಡುವಂತಹ ಸಾಹಸ ಮಾಡಬಾರ್ದು. ಕಾರಣ ಏನು ಅಂತ ಹೇಳು. ಚಂದ್ರಗ್ರಹಣಕ್ಕೆ ತೊಂದರೆ ಇಲ್ಲ. ಇನ್ನೊಂದು ಹೇಳಿದೆ, ಸೆಪ್ಟೆಂಬರ್ 7ನೇ ತಾರೀಕು ಈ ವರ್ಷದ್ದು ಒಂದು ಸಂಪೂರ್ಣ ಚಂದ್ರಗ್ರಹಣ ಆಗ್ತಾಯಿದೆ. ಆವಾಗ ರಕ್ತವರ್ಣದ ಚಂದ್ರ ಗೋಚರಿಸ್ತಾನೆ. ಇದು ಪ್ರತಿ ಸಲವೂ ಸಂಪೂರ್ಣ ಚಂದ್ರಗ್ರಹಣದ ವೇಳೆಯಲ್ಲಿ ರಕ್ತವರ್ಣದ ಚಂದ್ರನೇ ಗೋಚರಿಸೋದು, ಬ್ಲಡ್ ಮೂನ್ ಅಂತ ಹೇಳ್ತಾರೆ. ಅದರಲ್ಲಿ ಏನು ತೊಂದರೆ ಇಲ್ಲ. ಅದು ಸೂರ್ಯನ ಬೆಳಕು ಚಂದ್ರನ ಮೇಲಿಂದ ಯಾವ ರೀತಿ ಪ್ರತಿಫಲಿತವಾಗುತ್ತೆ ಅದನ್ನು ಅವಲಂಬಿಸಿ ಆ ರೀತಿ ಅದು ಕಾಣಿಸುತ್ತೆ. ಸರ್, ಹಾಗೆ ನನ್ನ ಕೊನೆ ಪ್ರಶ್ನೆ, ಈ ಗ್ರಹಣ ಪ್ರಕ್ರಿಯೆಗೆ ಕಾರಣ ಏನು? ಗ್ರಹಣದ ಪ್ರಕ್ರಿಯೆಗೆ ಕಾರಣ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಿರುವುದು, ಚಂದ್ರ ಭೂಮಿಯ ಸುತ್ತ ಸುತ್ತಿರುವುದು. ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಿರುವ ಒಂದು ಗ್ರಹ, ಚಂದ್ರ ಭೂಮಿಯನ್ನು ಸುತ್ತುತ್ತಿರುವ ಅದರ ಏಕೈಕ ಉಪಗ್ರಹ. ಈ ರೀತಿ ಇರುವಾಗ, ಸೂರ್ಯನನ್ನು ಭೂಮಿ ಸುತ್ತಿರುವಾಗ, ಚಂದ್ರ ಭೂಮಿಯನ್ನು ಸುತ್ತಿರುವಾಗ, ಕೆಲವು ವೇಳೆ ಸೂರ್ಯ, ಚಂದ್ರ, ಭೂಮಿ ಅಥವಾ ಸೂರ್ಯ, ಭೂಮಿ, ಚಂದ್ರ ಇವು ಸರಳ ರೇಖೆನಲ್ಲಿ ಬರುತ್ತೆ. ಚಂದ್ರ, ಸೂರ್ಯ ಹಾಗೂ ಭೂಮಿಯ ನಡುವೆ ಬಂದಾಗ ಸೂರ್ಯಗ್ರಹಣ ಆಗುತ್ತೆ. ಭೂಮಿಯ ನೆರಳಿಗೆ ಚಂದ್ರ ಸರಿದಾಗ, ಅಂದರೆ ಸೂರ್ಯ ಎಲ್ಲಿದ್ದಾನೆ, ಆನಂತರ ಭೂಮಿ ಬರುತ್ತೆ, ಆನಂತರ ಚಂದ್ರ ಆ ಸ್ಥಾನದಲ್ಲಿದ್ದಾಗ ಭೂಮಿ ತನ್ನ ನೆರಳಿರುತ್ತೆ ಭೂಮಿದು, ಆ ನೆರಳನ್ನು ಚಂದ್ರ ಪ್ರವೇಶಿಸಿದಾಗ ಚಂದ್ರಗ್ರಹಣ ಆಗುತ್ತೆ. ಸೊ ಇದು ಸೂರ್ಯ, ಚಂದ್ರ, ಭೂಮಿ ಇವುಗಳ ಸ್ಥಾನ ಕಾಲದಿಂದ ಕಾಲಕ್ಕೆ ಬದಲಾಗೋದು, ಮತ್ತೆ ಅದೇ ಸ್ಥಾನ, ಬಹುಮಟ್ಟಿಗೆ ಅದೇ ಸ್ಥಾನಕ್ಕೆ ಬರೋದು ಈ ಗ್ರಹಣಗಳಿಗೆ ಕಾರಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.